ಏನ ನುಡಿಸಿದ ಒಡನೆ ನಾ ನುಡಿವೆ ಶ್ರೀ ಗುರುವೆ ಕೃಪೆಯಾಗಿ. ಸದಾವಕಾಲ ಸ್ಮರಣೀಯರಾಗಿರ್ತಕ್ಕಂತಹ ಬಸವಾದಿ ಶರಣೆಯರನ್ನ ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಕ್ಷೇತ್ರದ ಒಡೆಯ ನಿರ್ವಿಕಲ್ಪ ಸಮಾಧಿಯಸ್ಥ ಸಂಗಮೇಶ್ವರ ಮಹಾಸ್ವಾಮಿಗಳ ಪವಿತ್ರ ಗದ್ದಿಗೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀಮಠದ ಎಲ್ಲ ಗುರು ಪರಂಪರೆಯನ್ನ ತ್ರಿಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ಶ್ರೀಮಠದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಸಂಗಮೇಶ್ವರ ಮಹಾಸ್ವಾಮಿಗಳವರ 60ನೇ ವರ್ಷದ ವರ್ಧಂತಿ ಮಹೋತ್ಸವ ಹಾಗೂ ತ್ರಿಮೂರ್ತಿ ಗದ್ದಿಗೆಯ ಅಡಿಗಲ್ಲು ಸಮಾರಂಭದ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ತಮಗೆಲ್ಲ ದರ್ಶನಾಶೀರ್ವಾದವನ್ನು ದಯಪಾಲಿಸ್ತಾ ಇರತಕ್ಕಂತಹ ಶ್ರೀಮಠದ ಒಡೆಯರು ಸಂಗಮೇಶ್ವರ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿ ತಮಗೆಲ್ಲ ದರ್ಶನಾಶೀರ್ವಚನವನ್ನು ದಯಪಾಲಿಸಲಿಕ್ಕೆ ಬಂದಿರತಕ್ಕಂತಹ ಶಂಭನಾಥ್ ಮಹಾಸ್ವಾಮೀಜಿಯವರಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ತಣ್ಣೀರಳದ ಪರಮಪೂಜ್ಯರಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಸಿಗೇಗುಡ್ಡದ ಪರಮಪೂಜ್ಯರಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ತೊರೇನೂರು ಪರಮಪೂಜ್ಯರಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಬಸವಾಪಟ್ಟಣದ ಪರಮಪೂಜ್ಯರಲ್ಲಿ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಉಮೇಶ್ ಅಣ್ಣವರೇ, ಪರಮಶೇನ್ ಅವರೇ, ಶಿವಕುಮಾರ್ ಅವರೇ ಹಾಗೂ ರವಿಕುಮಾರ್ ಅವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಹಾಗೂ ಸಮಸ್ತ ಸದ್ಭಕ್ತರೇ, ತಾಯಂದಿರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಶರಣಾರ್ಥಿ. ಬಹುಶಃ ನಾವು ಅನಿರೀಕ್ಷಿತವಾಗಿ ಮಲ್ಲನಮೂಲೆ ಮಠದ